ಪಾಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಪಾಕ್ ಚೀನಾದಲ್ಲೂ ಮೋದಿಯದ್ದೇ ಮಾತು. ಬೀಳುತ್ತಿದೆ ಚೀನಾ, ಎದ್ದೇಳುತ್ತಿದೆ ಭಾರತ. ಎಸ್ ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ತರುತ್ತಿರುವಂತಹ ವಿಶೇಷ ಸುದ್ದಿ ಏನಪ್ಪಾ ಅಂದ್ರೆ, ಸ್ನೇಹಿತರೆ, ಇಷ್ಟು ದಿನ ಭಾರತವನ್ನ ವಂಚು ಹಾಕಿ ಸೋಲಿಸಬೇಕು, ಭಾರತದ ಮೇಲೆ ದಾಳಿ ಮಾಡಬೇಕು, ಭಾರತವನ್ನ ವಿರೋಧಿಸಬೇಕು ಅನ್ನುವಂತಹ ದೇಶಗಳು ಇದೀಗ ಭಾರತದೊಂದಿಗೆ ಸ್ನೇಹ ಸಂಬಂಧಕ್ಕಾಗಿ ಹಾತೊರೆಯುತ್ತಿವೆ. ಭಾರತ ಇದ್ರೆ ಎಲ್ಲವೂ ಸಾಧ್ಯ, ಭಾರತದೊಂದಿಗೆ ನಾವು ಸದಾ ಸ್ನೇಹದೊಂದಿಗೆ ಇರಬೇಕು, ಭಾರತದ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಅನ್ನುವಂತಹ ಹಂತಕ್ಕೆ ಬಂದು ನಿಲ್ತಿದ್ದಾರೆ. ಇಷ್ಟು ದಿನ ನೆರೆಯ ದೇಶಗಳನ್ನು ಮರೆತಿದ್ದ ಹಲವು ದೇಶಗಳು ಇದೀಗ ಭಾರತದ ಜೊತೆ ನಿಲ್ಲಲು ಬರ್ತಿದ್ದಾರೆ. ಹಾಗಾದರೆ ಏನಿದು ಹೊಸ ಸುದ್ದಿ? ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಎಸ್ ಸ್ನೇಹಿತರೆ, ಇಷ್ಟು ದಿನ ನಮ್ಮನ್ನ ಕಂಡ್ರೆ ಆಗಲ್ಲ ಅನ್ನುವಂತಹ ದೇಶಗಳು ಇದೀಗ ಆ ದೇಶದ ಚುನಾವಣೆಯಾಗಲಿ, ಆರ್ಥಿಕತೆಯಾಗಲಿ ಅಥವಾ ಮತ್ತೊಂದು ಯಾವುದೇ ವಿಶೇಷತೆ ಆದರೂ ಕೂಡ ಭಾರತದ ಬಗ್ಗೆ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಭಾರತ ಆ ಲೆವೆಲ್ಗೆ ಬೆಳೆದು ನಿಂತಿದೆ. ಫಾರ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದ್ರೆ, ನಮ್ಮ ಪಕ್ಕದ ಪಾಕಿಸ್ತಾನದ ಬಗ್ಗೆಯೇ ನೋಡಿ ಬಿಡೋಣ. ಮೊದಲು ಭಾರತದ ವಿರುದ್ಧ ರೊಚ್ಚಿಗೇಳುತ್ತಿದ್ದ ಪಾಕ್ ಈಗ ಕೊಂಚ ತಣ್ಣಗಾಗಿದೆ. ಭಯೋತ್ಪಾದನೆಗಳು ಕಡಿಮೆಯಾಗಿವೆ. ಯಾಕಂದ್ರೆ ಅಕ್ಷರಶಃ ಆರ್ಥಿಕವಾಗಿ ಬರ್ಬಾದ್ ಆಗಿದೆ ಪಾಕಿಸ್ತಾನ. ಭಾರತದೊಂದಿಗೆ ಇಷ್ಟು ದಿನ ಇದ್ದು ಬಲಿಷ್ಠವಾಗಬಹುದಿದ್ದ ರಾಷ್ಟ್ರ ಇದೀಗ ಚೀನಾ, ಅಮೆರಿಕದಂತಹ ದೇಶಗಳ ಮಾತು ಕೇಳಿ ತನ್ನತನವನ್ನೇ ಕಳೆದುಕೊಂಡಿದೆ. ಇದೇ ಕಾರಣಕ್ಕೆ ಅಲ್ಲಿನ ಜನರು ನಾಯಕತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ. ಇದೇ ಸಮಯದಲ್ಲಿ ಚುನಾವಣೆ ಬಂದಿದ್ದು ಕೂಡ ಚುನಾವಣೆಯಲ್ಲಿ ಭಾರತದ್ದೇ ಮಾತಾಗಿದೆ, ಭಾರತದ ಗುಣಧನವಾಗ್ತಿದೆ. ಹೌದು, ಪಾಕ್ ಭಾರತದೊಂದಿಗೆ ಸ್ನೇಹ ಸಂಬಂಧ ಬಯಸಲು ಮುಂದಾಗಿದೆ. ಪಾಕಿಸ್ತಾನದಲ್ಲಿ ನಿರುದ್ಯೋಗ, ಹಸಿವು, ಬಡತನ, ಹೀಗೆ ಹಲವು ಸಮಸ್ಯೆಗಳು, ಹಣದುಬ್ಬರ, ಇಂತಹ 10 ಸಮಸ್ಯೆಗಳು ಕೂಡಿದೆ. ಅದೇ ಕಾರಣಕ್ಕೆ ಅದರ ಸ್ಥಿತಿಯನ್ನ ಹೇಳತೀರದಾಗಿದೆ. ಈ ಮೊದಲು ಬದ್ಧ ವೈರಿಗಳೆಂದೇ ಎನಿಸಿಕೊಂಡಿದ್ದಂತಹ ಕೆಲ ವ್ಯಕ್ತಿಗಳು ಭಾರತದ ಸ್ನೇಹಕ್ಕಾಗಿ ಅಂಗಲಾಗ್ತಿದ್ದಾರೆ. ತಮ್ಮ ಪ್ರಚಾರದಲ್ಲಿ ಭಾರತದ ಪರವಾಗಿ ಮಾತನಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನವಾಜ್ ಶರೀಫ್ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ್ದು, ಪಾಕಿಸ್ತಾನದಲ್ಲಿ ಶಾಂತಿ ನೆಲೆಸಬೇಕು, ಅದಕ್ಕೆ ಕಾರಣ ಭಾರತವೇ. ಅಂದರೆ ಭಾರತದೊಂದಿಗೆ ನಾವೇನಾದರೂ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ್ರೆ ನಮ್ಮ ಆರ್ಥಿಕತೆ ವೃದ್ಧಿ ಆಗುತ್ತೆ, ಮತ್ತೆ ನಾವುಗಳು ಉದ್ಧಾರ ಆಗಬಹುದು ಅನ್ನೋದು ಈಗ ಪಾಕಿಸ್ತಾನಕ್ಕೆ ಅರಿವಾಗಿದೆ. ಅಲ್ಲದೆ ಮತ್ತೊಂದು ಮಾತನಾಡಿದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿಯವರು ನಮ್ಮೊಂದಿಗೆ ಚೆನ್ನಾಗೇ ಇರಲು ಬಯಸಿದ್ರು, ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಈಗ ಇನ್ನು ಮುಂದೆ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಅಂದರೆ ಇವತ್ತು ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿ 8 ಅಂದರೆ 2024ರಲ್ಲಿ ಚುನಾವಣೆ ನಡೆಯಲಿದ್ದು, ಇದರಲ್ಲಿ ಘಟಾನುಘಟಿಗಳೇ ಭಾಗಿಯಾಗಿದ್ದಾರೆ. ಇದೀಗ ನವಾಜ್ ಶರೀಫ್ ಇರಬಹುದು, ಇಮ್ರಾನ್ ಖಾನ್ ಇರಬಹುದು, ಇವರೆಲ್ಲರೂ ಕೂಡ ಭಾರತದೊಂದಿಗೆ ಸ್ನೇಹದಿಂದ ಇರ್ತೀವಿ, ನಮಗೆ ಮತ ಹಾಕಿ ಎನ್ನುವಂತಹ ಹಂತಕ್ಕೆ ಬಂದಿದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡೋದಾದ್ರೆ ಚೀನಾ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಚೀನಾ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಒಂದಾಗಿದೆ. ಆದ್ರೆ ಇಂದು ಚೀನಾಗೆ ದೊಡ್ಡ ದೊಡ್ಡ ಹೊಡೆತಗಳು ಬೀಳ್ತಾ ಇದೆ. ಇನ್ನು ನೀವು ಇವತ್ತು ಗಮನಿಸಿರಬಹುದು, ಈ ಹಾಂಗ್ಕಾಂಗ್, ಚೀನಾದ ಷೇರು ಮಾರುಕಟ್ಟೆಯ ಒಂದು ವಿಧ ಏನಿದೆ ಹಾಂಗ್ಕಾಂಗ್, ಇಡೀ 3 ವರ್ಷದಲ್ಲಿ ಅತ್ಯಂತ ಕಳಪೆ ಮಟ್ಟ, ಅಂದ್ರೆ ಇಡೀ ವಿಶ್ವದಲ್ಲಿ ಯಾವ ಮಾರುಕಟ್ಟೆಯೂ ಅಷ್ಟು ಬಿದ್ದಿಲ್ಲ, ಅಷ್ಟರ ಮಟ್ಟಿಗೆ ಚೀನಾದ ಹಾಂಗ್ಕಾಂಗ್ ಮಾರುಕಟ್ಟೆ ಬಿದ್ದಿದೆ. ಇದಷ್ಟೇ ಅಲ್ಲದೆ ಚೀನಾದ ಆರ್ಥಿಕತೆ ಕುಸಿದಿದೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಅಂತಹ ಕೆಲವೊಂದು ಘಟನೆಗಳು ಚೀನಾಕ್ಕೆ ಕೊಟ್ಟಿರುವಂತಹ ಹೊಡೆತ ಅಷ್ಟಿಷ್ಟಲ್ಲ. ಹೌದು ಸ್ನೇಹಿತರೆ, ಹಾಂಗ್ಕಾಂಗ್ ಷೇರು ಮಾರುಕಟ್ಟೆ ಇದೀಗ ಮುಚ್ಚುವ ಹಂತಕ್ಕೆ ಬಂದಿದ್ದು ಸುಮಾರು 43 ಬ್ರೋಕರೇಜ್ ಸಂಸ್ಥೆಗಳ ಬಾಗಿಲು ಹಾಕಿವೆ. ಇದು ಸಾಲದು ಎಂಬಂತೆ ಇದೀಗ ಆರ್ಥಿಕ ಕುಸಿತ ಉಂಟಾಗಿದ್ದು ಚೀನಾ ಮಕಾಡೆ ಮಲಗಿದೆ. ಆರ್ಥಿಕ ತಜ್ಞರು ಹೇಳುವಂತೆ ಕಳೆದ 30 ವರ್ಷದಲ್ಲಿಯೇ ಅತ್ಯಂತ ಕಳಪೆ ಆರ್ಥಿಕತೆಯನ್ನ ಚೀನಾ ಹೊಂದಿದೆ ಎಂದಿದ್ದಾರೆ. ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಚೀನಾ 5% GDP ಬರುತ್ತೆ ಅಂತ ಸರ್ಕಾರ ಭಾವಿಸಿತ್ತು, ಆದರೆ ಅದು ಕೂಡ ಕಡಿಮೆಯಾಗಿದ್ದು ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗಿರುವಾಗಲೇ ಅಲ್ಲಿನ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಗಿದೆ. ಹಣಕ್ಕೆ ಇದ್ದ ಮೌಲ್ಯ ಕೂಡ ದಿನೇ ದಿನೇ ಹೆಚ್ಚಾಗುತ್ತಿದೆ. ಜನರಲ್ಲಿ ನಿರುದ್ಯೋಗ ಮನೆ ಮಾಡಿದೆ. ಏನು ಮಾಡೋದು ಅನ್ನೋದೇ ಗೊತ್ತಾಗದೆ ಚೀನಿಯರು ಚಿಂತೆಗೆ ಒಳಗಾಗಿದ್ದಾರೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಹೆಚ್ಚು ಜನರ ಅಲ್ಲಿ ಅಂದರೆ ಈ ಯುವಕರೇನಿದ್ದಾರೆ ಅವ್ರು ಕಡಿಮೆ ಆಗಿದ್ದಾರೆ, ವೃದ್ಧರು ಹೆಚ್ಚಾಗಿರುವ ಕಾರಣ ಚೀನಾದಲ್ಲಿ ಈಗ ಆರ್ಥಿಕ ಮುಗ್ಗಟ್ಟು ಅಂತ ಏನಂತಾರೆ ಅದು ಕಾಣಿಸ್ಕೊಳ್ತಾ ಇದೆ. ಇನ್ನು ಯುವಕರು ಇಲ್ಲಿನ ಆರ್ಥಿಕತೆಯನ್ನು ಎತ್ತಬೇಕಿದೆ. ಆದರೆ ಅಂತಹ ಯುವಕರೇ ಇದೀಗ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ನೋಡೋದಾದರೆ, ಚೀನಾದ ಡಿಜಿಟಲ್ ಪೇಮೆಂಟ್ಗಳು ಏನು ನಾವು ಏರ್ಟೆಲ್ ಇರಬಹುದು, ಈಗ ನಾವೆಲ್ಲ ಇದ್ವಲ್ಲ ಏರ್ಟೆಲ್ ಬ್ಯಾಂಕ್ ಇರಬಹುದು, ಪೇಟಿಎಂ, ಈ ರೀತಿಯಂತಹ ಬ್ಯಾಂಕ್ಗಳು 35 ಲಕ್ಷ ಯುವಕರನ್ನ ಬ್ಲಾಕ್ ಲಿಸ್ಟ್ಗೆ ಸೇರ್ತಿವೆ.
ಇನ್ನು 85 ಲಕ್ಷ ಯುವಕರು ಸಾಲ ತೆಗೆದುಕೊಂಡು ಕಟ್ಟಲಾಗದ ಪರಿಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರೋನಾದಲ್ಲಿ ಚೀನಾ ತೆಗೆದುಕೊಂಡಂತಹ ಕಠೋರ ನಿಯಮಗಳು ಕರೋನಾ ಬಿಟ್ಟೋದ್ರೂ ಕೂಡ ಅದನ್ನು ಬದಲಿಸಲಿಲ್ಲ. ಆ ಕಾರಣದಿಂದ ವಿದೇಶಿ ಹೂಡಿಕೆ ಏನಿದೆ ಅದು ಆಚೆ ಬಂತು. ಮತ್ತು ಶೇರ್ ಮಾರ್ಕೆಟ್ ಅಂತ ಬರ್ತೀವಿ, ಯಾವುದೇ ದೇಶದ ಒಂದು ಆರ್ಥಿಕ ಹೃದಯ ಅಂದರೆ ಈ ಶೇರ್ ಮಾರ್ಕೆಟು. ಈ ಶೇರ್ ಮಾರ್ಕೆಟ್ ಬಗ್ಗೆ ಇದ್ದಂತಹ ನಂಬಿಕೆ ವಿದೇಶಿ ಕಂಪನಿಗಳಿಗೆ ಕೆಡ್ತಾ ಹೋಯಿತು. ಆ ಕಾರಣದಿಂದ ಅಲ್ಲಿರುವಂತಹ ಬಂಡವಾಳವನ್ನು ತಂದು ಬೇರೆ ದೇಶಗಳಿಗೆ ಹಾಕೋಕ್ಕೆ ಶುರು ಮಾಡಿದರು. ಅದರಲ್ಲೂ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಇಂಡಿಯಾದಂತಹ ದೇಶಗಳಿಗೆ ಹಾಕೋದಕ್ಕೆ ಮುಂದಾದರು. ಆ ಮೂಲಕ ಚೀನಾ ಇದೀಗ ಬರ್ಬಾದಾಗ್ತಿದೆ. ಇನ್ನೊಂದು ವಿಚಾರ ಅಂದರೆ ಸ್ನೇಹಿತರೆ, ನಮ್ಮ ಭಾರತದ ಬಗ್ಗೆ ಬರೋದಾದರೆ ಭಾರತ ಇದೀಗ ಆರ್ಥಿಕತೆಯಲ್ಲಿ ಸದೃಢ ಆಗ್ತಾ ಇದೆ. ಎಕ್ಸಾಂಪಲ್ ಅಂದರೆ ಇಷ್ಟು ದಿನ 60,000ಕ್ಕೆ ಹೋಗ್ಬೇಕಿರುವಂತಹ ಶೇರ್ ಮಾರ್ಕೆಟ್ ಇದು ಜಸ್ಟ್ ಕೇವಲ 4-5 ದಿನದಲ್ಲಿ 70,000ವನ್ನು ರೀಚ್ ಆಗಿರೋದು ದೊಡ್ಡ ಸಾಧನೆಯಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಭಾರತದ ಆರ್ಥಿಕತೆ ಹೆಚ್ಚಾಗ್ತಾ ಇದ್ದರೆ ಚೀನಾದ ಆರ್ಥಿಕತೆ ನಿಧಾನವಾಗಿ ಡೌನ್ ಆಗ್ತಾ ಇದೆ. ಆ ಕಾರಣದಿಂದ ಭಾರತ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ $3 ಟ್ರಿಲಿಯನ್ ಬಗ್ಗೆ ಕೂಡ ಮಾತಾಡ್ತಿದ್ವಿ. ಇನ್ನು ಶ್ರೀಲಂಕಾ ಕೂಡ ಭಾರತದ ಬಗ್ಗೆ ಅಷ್ಟು ಆಸಕ್ತಿಯನ್ನು ಹೊಂದಿರಲಿಲ್ಲ, ಕೇವಲ ಚೀನಾದ ಬಗ್ಗೆ ಕೂಡ ಆಸಕ್ತಿ ಹೊಂದಿತ್ತು. ಬಟ್ ಇದೀಗ ಚೀನಾ ಕೂಡ ಶ್ರೀಲಂಕಾಕ್ಕೆ ಕೊಡುತ್ತಿರುವಂತಹ ಸಾಲವನ್ನು ಕಡಿಮೆ ಮಾಡಿದೆ. ಆ ಕಾರಣದಿಂದ ಇದೀಗ ಶ್ರೀಲಂಕಾ ಭಾರತದ ಪರವಾಗಿ ಬರ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ ಇಷ್ಟಂತೂ ಕನ್ಫರ್ಮ್ ಏನಂದರೆ ಇಲ್ಲಿಯವರೆಗೂ ಚೀನಾ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಬಟ್ ಇದೀಗ ಭಾರತ ಚೀನಾವನ್ನು ಬೀಟ್ ಮಾಡುವತ್ತ ಹೋಗ್ತಾ ಇದೆ. ಅಂದರೆ ದಿಢೀರ್ ಬೀಟ್ ಮಾಡುತ್ತೆ ಅಂತಲ್ಲ, ಏನಿರ್ಬೋದು ಈ ಶೇರ್ ಮಾರ್ಕೆಟ್ ಇರಬಹುದು, ಆರ್ಥಿಕ ಹಣದುಬ್ಬರ ಇರಬಹುದು, ಹಂತವಾಗಿ ಭಾರತದ್ದು ಹೆಚ್ಚಾಗ್ತಾ ಇದ್ರೆ ಚೀನಾದು ಕಡಿಮೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಇದೀಗ ಇಡೀ ವಿಶ್ವವೇ ಭಾರತದತ್ತ ಕಣ್ಣನ್ನು ಹಾಯಿಸಿದೆ. ಇಷ್ಟು ದಿನ ನಮ್ಮನ್ನು ಕಂಡ್ರೆ ಕೆಂಡ ಕಾರ್ತಿದ್ದಂತಹ ಪಾಕಿಸ್ತಾನ ಇರಬಹುದು, ಶ್ರೀಲಂಕಾ ಇರಬಹುದು, ಮತ್ತೊಂದು ಚೀನಾ ಇರಬಹುದು, ಇದೀಗ ಭಾರತದ ಪರ ಮಾತನಾಡೋಕೆ ನಿಂತಿದ್ದಾರೆ. ಅದರಲ್ಲೂ ಕೂಡ ಭಾರತದ ಪ್ರಧಾನಿಯ ಬಗ್ಗೆ ಮಾತನಾಡ್ತಿರೋದು ಒಂದು ಅಚ್ಚರಿಯ ಸಂಗತಿಯಾಗಿದೆ ಸ್ನೇಹಿತರೆ. ಇದೇ ರೀತಿ ನಮ್ಮ ಭಾರತದ ಸಾಧನೆ ಮತ್ತಷ್ಟು ಮೊಳಗಲಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತೀವಿ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.